ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ನೀವಿಬ್ರು ಪ್ಲಾನ್ ಮಾಡಿ ಸ್ಪಂದನ ನಮ್ಮ ಮನೆಯಿಂದ ಓಡಿಸಿದ್ದು. ನೀವಿಬ್ರು ಕೆಟ್ಟವರು. ಸಾಹಿತ್ಯ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಸೈಲೆಂಟ್ ಆಗಿ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊ. ಏಯ್ ನೀನ್ ಹೋಗು. ನೀನೇನ ನನ್ಗೆ ಹೇಳಕ್ಕೆ? ನೀನು ಈ ಬ್ಯಾಡ್ ಮಮ್ಮಿ ಜೊತೆ ಸೇರ್ಕೊಂಡು ಸ್ಪಂದನ ಕಾಟ ಕೊಡ್ತಿದ್ದೆ ತಾನೇ? ಇವ್ರನ್ನೆಲ್ಲ ಎತ್ಕಟ್ಟಿ ಸ್ಪಂದನ ಓಡೋಗಂಗ್ ಮಾಡಿರೋದು ನೀನೇ ತಾನೇ? ಪರವಾಗಿಲ್ವೇ, ತಲೆ ಕೆಟ್ಟಿದ್ರು ಎದುರುಗಿರೋರ್ ಬುಡ ಹಿಡಿಯೋ ಜಾಣ್ತನ ಇದೆ. ಸದ್ಯ ಇವಳು ಹೇಳಿದ್ದನ್ನ ಅತ್ತೆ ನಮ್ದೇ ಇದ್ರೆ ಸಾಕು. ಏ ಸಾಹಿತ್ಯ, ಬುದ್ಧಿ ಇಲ್ದೇ ಇರೋಳು ಮಾತಾಡ್ತಾಳೆ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ಯಾ? ಇನ್ನೊಂದ್ಸಲ ಇವಳ ಬಗ್ಗೆ ಏನಾದ್ರೂ ಮಾತಾಡಕ್ ಬಂದ್ರೆ ಬರ್ತೀನಿ. ಏನ್ ಮಾಡ್ತೀಯ ನೀನು? ಇವಳಿಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರೋ ನೀನು. ಸಾಹಿತ್ಯ ನಿಂತ್ಕೊಳ್ಳಿ. ಏನಾಯ್ತು ವಿಕ್ಕಿ? ನಿಂಗ್ ಗೊತ್ತಿಲ್ಲ, ಇವರೆಲ್ಲ ಎಷ್ಟು ಕೆಟ್ಟವ್ರು ಗೊತ್ತಾ? ಇವರೆಲ್ಲ ಪ್ಲಾನ್ ಮಾಡಿ ಪಾಪ ಸ್ಪಂದನನ ಮನೆಯಿಂದ ಓಡಿಸ್ಬಿಟ್ರು. ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ ನಿಂಗೆ? ನನಗೆ ಗೊತ್ತು. ಈಗ ನಿನ್ ರೂಮ್ ಹೋಗು, ಊಟ ಮಾಡಿ ಮಲ್ಕೊ, ಬೆಳಿಗ್ಗೆ ಮಾತಾಡೋಣ. ನಂಗೆ ಊಟ ಬೇಡ. ಸ್ಪಂದನ ನನ್ಗೆ ನನ್ ಗಂಡನ ಜೊತೆ ಸೇರಿಸ್ತೀನಿ ಅಂತ ಹೇಳಿದಾಳೆ ಗೊತ್ತಾ? ಆಯ್ತು, ನಾನು ಸೇರಿಸ್ತೀನಿ. ಈಗ ನೀನು ಹೋಗಿ ಊಟ ಮಾಡಿ ಮಲ್ಕೊ. ನಂಗೆ ಸ್ಪಂದನ ಬೇಕು. ಅವಳು ಊರಿಗೆ ಹೋಗಿದ್ದಾಳಮ್ಮ. ನೋಡು, ನಾಳೆ ಬೆಳಗ್ಗೆ ನಾನೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಅಲ್ಲಿ ತನಕ ನೀನು ಸುಮ್ಮನೆ ಇರಬೇಕು, ಇಲ್ಲಾನೇ ನಾ ಅವಳನ್ನ ಕರ್ಕೊಂಬರಲ್ಲ ಅಷ್ಟೇ. ನೀನು ಒಳ್ಳೆ ಹುಡುಗಿ ಅಲ್ವಾ? ನನ್ನ ಮಾತು ಕೇಳ್ತೀಯ ಅಲ್ವಾ? ಆದ್ರೆ ನಿಜ ನೀ ಸ್ಪಂದನ ನಾಳೆ ಕರ್ಕೊಂಡ್ ಬರ್ತೀಯಾ? ಖಂಡಿತ ಕರ್ಕೊಂಬರ್ತೀನಿ. ಪಿಂಗಿ ಪ್ರಾಮಿಸ್? ಪ್ರಾಮಿಸ್. ಅಮ್ಮ, ಅವಳು ಊಟ ಮಾಡಿಸೋಣ. ನೀವ್ ಆ ಮನೆಗೆ ಹೋಗ್ಬಾರ್ದು, ಸಾಹಿತ್ಯನ ನೋಡ್ಲೇಬಾರ್ದು. ನೀವ್ ಹೋದ್ರೆ ಸರ್ವನಾಶ ಆಗೋಗುತ್ತೆ. ಏನು ಹೇಳ್ತಿದ್ಯಾ ಸ್ಪಂದನ? ನೀನಿಷ್ಟು ಹೇಳಿದ್ಮೇಲೂ ನಾನು ಸುಮ್ಮನೆ ಇರ್ಬೇಕಾ? ಸಾಹಿತ್ಯ ನನ್ನ ಹೆಂಡತಿ, ಅವಳನ್ನ ಕರ್ಕೊಂಡ್ಬರೋದಕ್ಕೆ ಯಾರ ಅಪ್ಪನೇನೂ ಬೇಕಾಗಿಲ್ಲ. ನಿಮ್ ಹತ್ರ ಮದ್ವೆ ಆಗಿರೋದಕ್ಕೆ ಸಾಕ್ಷಿ ಇದೆಯಾ ಅಜಯ್ ಸರ್? ನೀವ್ ಹೀಗ್ ಸೀದಾ ಹೋಗಿ ಸಾಹಿತ್ಯನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅವ್ರು ನಿಮ್ಮನ್ನ ಸುಮ್ನೆ ಬಿಡ್ತಾರ? ಹೋಗ್ಲಿ, ಸಾಹಿತ್ಯನಾದ್ರೂ ನೀವೇ ನನ್ ಗಂಡ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಇದ್ದಾಳ? ಅವಳು ಹೇಳಿದ್ರು ಯಾರಾದ್ರೂ ನಂಬೋ ತರ ಇದ್ದಾರ? ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಯೋಚನೆ ಮಾಡಿ ಅಜಯ್ ಸರ್, ನೀವ್ ಇದ್ದಕ್ಕಿದ್ದಾಗೆ ಈಗ ಹೋಗಿ ಸಾಹಿತ್ಯನ ಮುಂದೆ ನಿಂತ್ರೆ ಅವಳ ಪರಿಸ್ಥಿತಿ ಏನಾಗ್ಬೋದು? ಆ ಶಾಕ್ಗೆ ಅವಳು ಮಾನಸಿಕವಾಗಿ ಇನ್ನೂ ಅಪ್ಸೆಟ್ ಆದ್ರೆ ಅವಳ ನೋಡ್ಕೊಳ್ಳೋರು ಯಾರು? ನಿಮ್ ಪರವಾಗಿ ನಿಲ್ಲೋಕೆ ಆ ಮನೇಲಿ ಯಾರಿದ್ದಾರೆ ಅಜಯ್ ಸರ್? ಸಾಹಿತ್ಯ ಇಲ್ಲೇ ಇದ್ದಾಳೆ ಅನ್ನೋ ವಿಷಯನ ನೀನ್ ಮೊದಲೇ ನನಗೆ ಯಾಕೆ ಹೇಳಿಲ್ಲ ಸ್ಪಂದನ?
ನಾನು ಅದನ್ನೇ ಕೇಳ್ತೀನಿ. ಸಾಹಿತ್ಯ ನನ್ನ ಹೆಂಡತಿ ಅನ್ನೋದನ್ನ ನೀವು ಇಷ್ಟ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಬೇರೆ ಯಾರಿಗೂ ಹೆಂಡತಿಯಾಗಿ ಚೆನ್ನಾಗಿರೋಳ ಬಗ್ಗೆ ನಿನ್ ಹತ್ರ ಹೇಗ್ ಕೇಳೋದು? ನೀನ್ ತಪ್ಪು ತಿಳ್ಕೊಂಡ್ರೆ ಏನ್ ಮಾಡೋದು ಅಂತ ಅನಿಸ್ತಿತ್ತು. ನಾನು ಅಷ್ಟೇ ಅಜಯ್ ಸರ್. ಸಾಹಿತ್ಯ ನಿಮ್ ಹೆಂಡತಿ ಅನ್ನೋದು ಗೊತ್ತಿಲ್ದೆ ನೀವಿನ್ನೂ ಅವಳನ್ನ ಪ್ರೀತಿಸ್ತಾ ಇದ್ದೀರಾ ಅನ್ನೋದು ತಿಳ್ಕೊಳ್ದೆ ನಿಮ್ಮ ಹತ್ರ ಅವಳ ವಿಷಯ ಹೇಗ್ ಹೇಳೋದು ಅಂತ ಒದ್ದಾಡ್ತಿದ್ದೆ. ಇಲ್ಲ, ಇಷ್ಟು ವರ್ಷ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮ್ಮಿಬ್ರು ಜೀವನ ಸರ್ವನಾಶ ಆಗೋಗಿದೆ. ಇನ್ನಾದ್ರೂ ನಾವಿಬ್ರು ಒಂದಾಗ್ಬೇಕು. ಈ ಮನೆಯಲ್ಲಿ ಸಂತೋಷವಾಗಿ ಸಂಸಾರ ನಡೆಸ್ಬೇಕು. ಅವಳಿ ಮನೆಗೆ ಬಂದು ಸಂತೋಷವಾಗಿ ಸಂಸಾರ ಮಾಡಬೇಕು. ಆ ಮಗು ತಾಯಿ ಆಗ್ಬೇಕು, ತಾನೇ ತುತ್ತು ತಿನ್ಸ್ಬೇಕು. ಪ್ಲೀಸ್ ಸ್ಪಂದನ, ಏನಾದ್ರೂ ಮಾಡು. ನಾವಿಬ್ರು ಈಗಲೇ ಹೋಗಿ ಅವಳನ್ನ ಕರ್ಕೊಂಡ್ ಬರೋಣ. ಅಜಯ್ ಸರ್, ದಯವಿಟ್ಟು ಕೂಲಾಗಿ ಒಂದ್ಸಲ ಯೋಚನೆ ಮಾಡಿ. ಇದು ಅಷ್ಟು ಸುಲಭವಾಗಿ ಸರಿ ಹೋಗೋ ಸಮಸ್ಯೆ ಅಲ್ಲ. ಇವತ್ತೇನಾದ್ರೂ ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡು ಊರಿಗೆ ಹೊಟ್ಟೋಗಿದ್ದಿದ್ರೆ ಇದೆಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕೆ? ನೀನ್ ಯಾಕೆ ಊರಿಗೆ ಹೋಗ್ತಿದ್ಯಾ? ನೀನು ಮತ್ತೆ ವಿಕ್ರಾಂತ್ ಜಗಳ ಆಡಿದ್ರಾ? ಹೇಳಿದ್ನಲ್ಲ ಅಜಯ್ ಸರ್, ನಂದೊಂದು ದೊಡ್ಡ ಕತೆ. ಅದನ್ನ ನಿಮಗ್ ನಿಧಾನಕ್ಕೆ ಹೇಳ್ತೀನಿ. ಒಟ್ನಲ್ಲಿ ನಿಮಗ್ ಯಾರು ವಿಲನ್ ಆಗಿದ್ರೋ ಅವರೇ ನನಗೂ ವಿಲನ್ ಆಗೋಗ್ಬಿಟ್ರು. ವಿಕ್ರಾಂತ್ ಸರ್ ಮತ್ತೆ ನನ್ನ ಮಧ್ಯೆ ಹುಳಿ ಹಿಂಡಕ್ ನೋಡಿದ್ರು. ನನಗ್ ಸಾಕಾಗೋಯ್ತು. ದಿನ ಯಾರ ಮನೇಲೆ ಹೊಡೆದಾಡ್ಕೊಂಡಿರ್ತಾರೆ ಅಂತ ಅನಿಸ್ತು. ಅದಕ್ಕೆ ಹೊರಟು ಬಂದ್ಬಿಟ್ಟೆ. ನಾನು ದೇವಸ್ಥಾನದಲ್ಲಿ ಕೂತಿದ್ದಾಗ ಸಾಹಿತ್ಯ ನೆನಪಾದ್ಲು. ಅವಳು ಯಾವಾಗ್ಲೂ ನನಗ್ ಮದ್ವೆ ಆಗಿದೆ, ನನ್ ಮಗು, ನನ್ ಗಂಡ ಅಂತ ಹೇಳ್ತಾನೆ ಇದ್ಲು. ನಾನು ನಿನ್ ಗಂಡನ ಜೊತೆ ಸೇರಿಸ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೆ. ಅವಳು ಆಗಾಗ ಅದನ್ನ ಕೇಳ್ತಾನೆ ಇರ್ತಿದ್ಲು. ಯಾವಾಗ ನೀವು ಅವಳನ್ನ ಮರ್ತು ಬೇರೆ ಮದ್ವೆ ಆಗಿ ಸುಖವಾಗಿದ್ದೀರಾ ಅಂತ ನಾನ್ ತಪ್ಪು ತಿಳ್ಕೊಂಡ್ನೋ ಅವತ್ತೆ ಸಾಹಿತ್ಯನ ಜೀವನ ಸರಿ ಮಾಡ್ಬೇಕು ಅನ್ನೋ ನಂಬಿಕೆನೆ ಹೊಟ್ಟೋಯ್ತು ನಂಗೆ. ಕೊನೆ ಸಲ ಪ್ರಯತ್ನ ಮಾಡೋಣ. ಆ ವಿಷಯ ಏನು ಅಂತ ನಿಮ್ ಹತ್ರ ನೇರವಾಗಿ ಕೇಳೋಣ. ಕಡೆ ಪಕ್ಷ ನಿಮಗ್ ಬೈದಾದ್ರೂ ಹೋಗೋಣ ಅಂತ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಅಂದ್ರೆ ನೀನ್ ಆ ಮನೆ ಬಿಟ್ಟು ಹೋಗೋ ನಿರ್ಧಾರ ಕನ್ಫರ್ಮಾ? 100%. ಅಲ್ಲಿ ನನ್ನ ಪ್ರೀತಿಸೋರಿದಾರ್ ನಿಜ. ಆದ್ರೆ ದ್ವೇಷ ಮಾಡೋರ್ ಮಧ್ಯ ಹೊಡೆದಾಡ್ಕೊಂಡು ನನ್ ಗುರಿ ಸಾಧಿಸೋದಿಕ್ ಆಗಲ್ಲ. ಇನ್ನಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸ್ಪಂದನ, ನಾನೊಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ನೀನ್ ಮತ್ತೆ ಯಾಕೆ ಆ ಮನೆಗೆ ಹೋಗ್ಬಾರ್ದು? ನನಗೋಸ್ಕರ, ನನ್ನ ಸಾಹಿತ್ಯಂಗೋಸ್ಕರ, ಆ ಮಗುಗೋಸ್ಕರ, ಆ ತಾಯಿ ಮಗುನ ಒಂದ್ ಮಾಡೋದಕ್ಕೋಸ್ಕರ. ಯೋಚನೆ ಮಾಡು ಸ್ಪಂದನ. ಇದು ಒಂದ್ ಸಹಾಯ ಮಾಡಿದ್ರೆ ನಾವು 3 ಜನ ಈ ಜೀವನ ಪರ್ಯಂತ ನಿನ್ ಋಣಿಯಾಗಿರ್ತೀವಿ. ಪ್ಲೀಸ್. ಆ ಮಗು ನಿಮ್ಮಿಬ್ರು ಮಗುನ? ಅದೇಗ್ ನಿಮ್ಮ ಹತ್ರ ಬಂತು ಅಜಯ್ ಸರ್? ಅದೆಲ್ಲ ಒಂದು ದೊಡ್ಡ ಕತೆ. ಅದನ್ನ ನಾನು ನಿನ್ಗೆ ನಿಧಾನವಾಗಿ ಹೇಳ್ತೀನಿ. ಈಗ ನಿನ್ನಿಂದ ನನಗಾಗಬೇಕಾಗಿರೋದಿಷ್ಟೇ. ಆ ಮನೇಲಿ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನೀನು ಮನ್ಸು ಮಾಡಿದ್ರೆ ಅಲ್ಲೇ ಇದ್ಕೊಂಡು ನನಗೆ ಹೆಲ್ಪ್ ಮಾಡ್ಬೋದು. ನಮ್ಮಿಬ್ರನ್ನ, ಅಲ್ಲಲ್ಲ, ನಮ್ಮ 3 ಜನನ ಒಂದು ಮಾಡ್ಬೋದು. ಆಮೇಲೆ ನಿನಗೇನಿಷ್ಟನೋ ಹಾಗೆ ಮಾಡು. ಪ್ಲೀಸ್ ಸ್ಪಂದನ, ನನಗೋಸ್ಕರ ಇದು ಒಂದು ಸಹಾಯ ಮಾಡ್ತೀಯಾ? ಪ್ಲೀಸ್. ಅಜಯ್ ಸರ್, ಪ್ಲೀಸ್ ಪ್ಲೀಸ್ ನೀವು ಎದ್ದೇಳಿ.
ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಬಲ್ಲೆ ನಿನ್ನೆಲ್ಲ ಪಿಸು ಮಾತು ನನ್ನಲ್ಲಿ ನೀನಿರುವಾಗ ಇನ್ನೇಕೆ ರುಜುವಾತು ನೆನಪಿನಲ್ಲೇ ನೀನೀಗ ಎಂದಿಗಿಂತ ಸನಿಹ ಅಳಿಸಲಾರೆ ನಾನೆಂದು ಮನದ ಗೋಡೆ ಬರ ಸಹಿಯಾದ ಮೇಲೆ ಸಹಗೀತೆಯೊಂದು ಮರೆಯಾಯಿತೇಕೆ ನೋಡು ಎಲ್ಲೊಂದು ಸಾಲು ಅಲ್ಲೊಂದು ಸಾಲು ಬೆರೆತಾಗ